ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ಇವತ್ತು ನಾನು ಜಪಾನ್ ಇಟಾಕೋ ಸಿಟಿಯಲ್ಲಿ ಇದ್ದೀನಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ಇದೇನು ಶ್ರೈನ್ ಅಂತ ಹೇಳ್ತಾರೆ. ಅದು ಏನು ಹೆಸರು, ಯಾವ ದೇವ್ರು ಏನೂ ಗೊತ್ತಿಲ್ಲ. ಬಟ್ ಈ ದೇವ್ರು ನಾನು ಬೇಡ್ಕೊತಾ ಇದ್ದೀನಿ. ನಮ್ಮ ಕನ್ನಡಿಗರಿಗೆ, ನಮಗೆಲ್ರಿಗೂ, ನಮ್ಮ ಎಲ್ಲ ದೇವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ವಿಶೇಷ ಏನಂದರೆ, ನಮ್ಮ ಕಂಪ್ನಿಯಲ್ಲಿ ಒಂದು ರಿಕ್ವೈರ್ಮೆಂಟ್ ಇದೆ, ಇಂಜಿನಿಯರ್ ಒಂದೇ ಒಂದು ಪೋಸ್ಟ್ ರಿಕ್ವೈರ್ಮೆಂಟ್ ಇದೆ. ತುಂಬ ಸ್ಟ್ರಿಕ್ಟ್ ಇದೆ ರಿಕ್ವೈರ್ಮೆಂಟ್ ಮಾತ್ರ. ಬಟ್ ಮೇನ್ ಕ್ವಾಲಿಫಿಕೇಷನ್ ಏನು ಬೇಕಂದರೆ ಅದಕ್ಕೆ ನಂಬರ್ 1 ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇರ್ಬೋದು. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾಟ್ರಾನಿಕ್ಸ್ ಬೇಕು. ಆಮೇಲೆ ಸ್ಕಿಲ್ ಸೆಟ್ಟಲ್ಲಿ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಲ್ಯಾಬ್ಯೂ ಅಂತ ಬರುತ್ತೆ, ಪ್ಲಸ್ ಪೈಥಾನ್. ಇದು ಎರಡು ಮಾತ್ರ ಕಂಪಲ್ಸರಿ ಇರಲೇಬೇಕು ಸ್ನೇಹಿತರೆ. ಇದು ಎರಡರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ನೀವು ರೆಸ್ಯೂಮ್ ಹಾಕಿ, ಇಲ್ಲಾಂದರೆ ಅದು ರಿಜೆಕ್ಟ್ ಆಗಿಬಿಡುತ್ತೆ, ಸುಮ್ಮನೆ ಬೇಡ ಅಂತ. ಆಮೇಲೆ ಇದರಲ್ಲಿ ಸೆಕೆಂಡ್ ರಿಕ್ವೈರ್ಮೆಂಟ್ ಏನಂದರೆ, ನಿಮಗೆ ಇದು ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಲ್ಯಾಬ್ಯೂ ಅಂತ ನಾನು ಹೇಳಿದಲ್ಲ, ಆಮೇಲೆ ಹಾರ್ಡ್ವೇರ್ ಇಂಟರ್ಫೇಸ್ ಇರುತ್ತಲ್ಲ, ಇದು PCI ಕಾರ್ಡು, PXI ಕಾರ್ಡು, ಅದು ಇರಬೇಕು, ಎಕ್ಸ್ಪೀರಿಯೆನ್ಸ್ ಇರಬೇಕು. ಆಮೇಲೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಅಂದರೆ ಇದು ರೋಬೋಟಿಕ್ ಕಂಟ್ರೋಲ್ ಅಂತ ಹೇಳ್ತಾರಲ್ಲ, PLC ಕಂಟ್ರೋಲರ್ದು. PLC ಕಂಟ್ರೋಲ್ ಏನು ಬರುತ್ತೆ, ಸಿಮನ್ಸ್ PLC ಬರುತ್ತೆ, ಮಿತ್ಸುಬಿಷಿ ಬರುತ್ತೆ, ಆ ಥರ PLC ಕಂಟ್ರೋಲರು. ಆಮೇಲೆ HMI ಇಂಟರ್ಫೇಸು. ಆಮೇಲೆ ರೋಬೋಟಿಕ್ಕಲ್ಲಿ ಅದು ನನಗೆ ಅಷ್ಟು ಐಡಿಯಾ ಇಲ್ಲ. ರೋಬೋಟಿಕ್ಸಲ್ಲಿ ಇದು ಮೂಮೆಂಟ್ ಎಲ್ಲ ಬರುತ್ತಲ್ಲ, ಅದು ಸಾಫ್ಟ್ವೇರ್ನೆಲ್ಲ ಕಂಟ್ರೋಲ್ ಮಾಡೋದು. ಇದು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ಡು. ಆಮೇಲೆ ಸ್ವಲ್ಪ ಬೇಸಿಕ್ ಬೇಸಿಕ್ ಅಲ್ಲ, ಇನ್ಡೆಪ್ತ್ ಎಲೆಕ್ಟ್ರಾನಿಕ್ ಡಿಬಗ್ ಅಂದರೆ, ಯಾಕಂದರೆ ಕೆಲವೊಂದು ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನೀವು ಡಿಬಗ್ ಮಾಡಬೇಕಾಗುತ್ತೆ. ಆಮೇಲೆ ಹೇಗಂದರೆ ಇದು ತುಂಬ ಸ್ಟ್ರಿಕ್ಟ್ ರಿಕ್ವೈರ್ಮೆಂಟ್ ಇರುತ್ತೆ. ಆಮೇಲೆ ಇಂಟರ್ವ್ಯೂ ನಾನು ಕಂಡಕ್ಟ್ ಮಾಡ್ತೀನಿ, ನಾನು ಅಷ್ಟೇ ಅಲ್ಲದೆ ಮತ್ತು ಬೇರೆ ಲೆವೆಲೆಲ್ಲ ಇಂಟರ್ವ್ಯೂ ಕಂಡಕ್ಟ್ ಆಗುತ್ತೆ. ಯಾರು ಸೆಲೆಕ್ಟ್ ಆಗ್ತೀರೋ ಅವ್ರು ನನ್ನ ಟೀಮಲ್ಲಿ ಕೆಲಸ ಮಾಡ್ತೀರಾ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದು ನಾವು ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಟ್ರೈನಿಂಗ್ ಬೇಕು, ಅದು ಬೇಕು, ಚಾನ್ಸ್ ಇಲ್ಲ ಗುರು. ಟ್ರೈನಿಂಗ್ ಇಲ್ಲೇ ಇಲ್ಲ. ಬಂದ ತಕ್ಷಣ ಹೆಂಗಂದರೆ ನೀರಲ್ಲಿ ಜಂಪ್ ಮಾಡಬೇಕು, ಸ್ವಿಮ್ ಮಾಡ್ತಾ ಈ ದಂಡೆಯಿಂದ ಆ ದಂಡೆಗೆ ಹೋಗಬೇಕು ಅಷ್ಟೇ. ಆಮೇಲೆ ನಿಮ್ಮ ಜೊತೆಗೆ ಕೆಲವರು ಟೀಮೇಟ್ಸ್ ಇರ್ತಾರೆ, ಅವ್ರು ನಿಮಗೇನು ಹೆಲ್ಪಿಂಗ್ ಹ್ಯಾಂಡ್ ಕೊಡೋಲ್ಲ. ಒಂದು ಸ್ವಿಮ್ಮಿಂಗ್ ಟ್ಯೂಬ್ ಕೊಟ್ಟೆ ಅಥವಾ ಏನೇನೋ ಒಂದು ಬ್ಯಾಂಬೂ ಸ್ಟಿಕ್ ಕೊಟ್ಟೆ, ಅದು ಏನೂ ಮಾಡಲ್ಲ. ನೀವು ಬರಬೇಕು, ಹೊಡಿಬೇಕು, ನೀರಲ್ಲಿ ಜಂಪ್ ಮಾಡ್ತಾ ಈ ದಂಡೆಯಿಂದ ಆ ದಂಡೆಗೆ ಹೋಗಬೇಕು. ಅಂದರೆ ಎಕ್ಸ್ಪೀರಿಯನ್ಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಇದರಲ್ಲಿ ಕಂಪಲ್ಸರಿ ತುಂಬ ಸ್ಟ್ರಿಕ್ಟ್ ಇದೆ. ಯಾಕಂದರೆ ಇದು ಒಂದೆರಡು ಲೆವೆಲ್ ಆಗೋಲ್ಲ, ತುಂಬ ಲೆವೆಲ್ ಇಂಟರ್ವ್ಯೂ ಆಗುತ್ತೆ. ಆಮೇಲೆ ಲೊಕೇಶನ್ ಬಂದುಬಿಟ್ಟು ಜಪಾನ್. ನಾನಿರೋ ಊರಲ್ಲಿ ಇಟಾಕೋ, ಜಪಾನಲ್ಲಿ ನನ್ನ ಪ್ರಾಜೆಕ್ಟಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಾನ್ ವೆಜ್ ಊಟ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಇಲ್ಲಾಂದರೆ ನಿಮ್ಮದು ಲೈಫ್ ತುಂಬ ಕಷ್ಟ ಆಗ್ಬಿಡುತ್ತೆ ಇಲ್ಲಿ. ಏನಕ್ಕಂದರೆ ಇಲ್ಲಿ ನಾನಿರೋ ಸಿಟಿ ತುಂಬ ಚಿಕ್ಕದಿದೆ, ಇಟಾಕೋ ಸಿಟಿ. ಇಲ್ಲಿ ಯಾವುದು ನಿಮಗೆ ಇಂಡಿಯನ್ ಗ್ರೋಸರಿ ಶಾಪ್ಸ್ ಇಲ್ಲ. ಬೇಕಂದರೆ ನೀವು ಇಲ್ಲಿ ಪಕ್ಕದಲ್ಲಿ ಕಸೀಮಾ ಅಂತ ಒಂದು ಊರಿದೆ, ಪಕ್ಕದ ಊರಲ್ಲಿದೆ, ಅದು ಅರೌಂಡ್ 10 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಒಂದು ಇಂಡಿಯನ್ ಗ್ರೋಸರಿ ಶಾಪ್ ಇದೆ ಅಂತ ನಾನು ಕೇಳಿದ್ದೀನಿ, ಐ ಆಮ್ ನಾಟ್ ಶ್ಯೂರ್. ಇಲ್ಲಾಂದರೆ ಟೋಕಿಯೋ ಅಂದರೆ ತುಮಕೂರಿಂದ ಬ್ಯಾಂಗ್ಳೂರು ಡಿಸ್ಟೆನ್ಸ್ ಆಗ್ದಂಗೆ ಆಗುತ್ತೆ. ಅಲ್ಲಿ ಟೋಕಿಯೋದಲ್ಲಿದ್ದರೆ ಬೇಜಾನಿದೆ, ಅಲ್ಲಿ ಹೋಗಬೇಕಾಗುತ್ತೆ. ಬಟ್ ನಿಮಗೆ ಟೈಮ್ ಸಿಗೋಲ್ಲ ರೀ, ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಸ್ಯಾಲ್ರಿನೂ ಚೆನ್ನಾಗಿದೆ. ಆಮೇಲೆ ಕೆಲಸ ಬಂದ್ಬಿಟ್ಟು ಪ್ಯೂರ್ ಎಲೆಕ್ಟ್ರಾನಿಕ್ಸಲ್ಲೇ ಇರುತ್ತೆ. ಇದು ಎಲೆಕ್ಟ್ರಾನಿಕ್ಸು, ಆಮೇಲೆ ಪ್ರೊಸೆಸ್ ಆಟೋಮೇಷನ್ ಕಂಟ್ರೋಲಲ್ಲೇ ಇರುತ್ತೆ ಕೆಲಸ. ಆಮೇಲೆ ಒಂದು ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸು ಅದೆಲ್ಲ ಡಿಬಗ್ ಮಾಡಬೇಕಾಗುತ್ತೆ. ಸೊ ಡಿಬಗ್ ಸ್ಕಿಲ್ಸು ಬೇಕು. ಸೊ ಇನ್ಡೆಪ್ತ್ ಎಲೆಕ್ಟ್ರಾನಿಕ್ಸ್ ನಾಲೆಜ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ಅದಕ್ಕೆ ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ರಿಕ್ವೈರ್ಮೆಂಟ್ನ, ಜ್ಞಾಪಕ ಇಟ್ಕೊಳ್ಳಿ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಇರಬೇಕು. ಆಮೇಲೆ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇರ್ಬೋದು. ಆಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕ್ಸ್ ಅಂತಾರಲ್ಲ, ಎಲೆಕ್ಟ್ರೋ ಮೆಕ್ಯಾನಿಕ್ಸ್ ಅಂತ ಇರುತ್ತಲ್ಲ, ಅದು ಇರ್ಬೋದು. ಇದು ಮಾತ್ರ ಕಂಪಲ್ಸರಿ. ಇಲ್ಲಾಂದರೆ ಕೆಲವೊಬ್ರು ಹೇಳ್ತಾರೆ, ಸರ್ ನಾನು MSc ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ಅದು ಪರವಾಗಿಲ್ಲ, ಅದು ಅವರು ಆಗ್ಬೋದು. ಬಟ್ ಕಂಡೀಷನ್ ಏನಂದರೆ ಲ್ಯಾಬ್ಯೂ, ಪೈಥಾನ್ ಸ್ಕ್ರಿಪ್ಟ್, ಆಮೇಲೆ ಇದು PXI, PCI, ಆಮೇಲೆ PLC ಕಂಟ್ರೋಲಲ್ಲಿ ಎಕ್ಸ್ಪೀರಿಯನ್ಸ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಯಾಕಂದರೆ ಯಾರು ಈ ಥರ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರಿಗೆ ಆಟೋಮೆಟಿಕ್ಲಿ ಎಲೆಕ್ಟ್ರಾನಿಕ್ ಇನ್ಡೆಪ್ತ್ ನಾಲೆಜ್ ಇದ್ದೇ ಇರುತ್ತೆ. ಸೊ ಅದು ಪ್ರಶ್ನೆ ಬರಲ್ಲ ಅಲ್ಲಿ. ಸೊ ಇದು ನೋಡಿ, ಮೂರನೇ ಸಲ ರಿಪೀಟ್ ಮಾಡ್ತಾಯಿದ್ದೀನಿ. ಲ್ಯಾಬ್ಯೂ ಪರ್ಫೆಕ್ಟ್ ಇರಬೇಕು. ಲ್ಯಾಬ್ಯೂ ಅಲ್ಲಿ ಏನು ನನಗೆ ಸ್ವಲ್ಪ ಲ್ಯಾಬ್ಯೂ ಗೊತ್ತಿದೆ ಚಾನ್ಸೇ ಇಲ್ಲ. ಲ್ಯಾಬ್ಯೂ ಅಲ್ಲಿ ಫುಲ್ ಎಲ್ಲ ಹಾರ್ಡ್ವೇರ್ ಇಂಟರ್ಫೇಸು ಮಾಡೋ ಲೆವೆಲಲ್ಲಿ ಇರಬೇಕು. ಲ್ಯಾಬ್ಯೂ ಟೆಸ್ಟ್ ಸ್ಟ್ಯಾಂಡ್ ಅಂತ ಬರುತ್ತೆ, ಅದು ಇದ್ರಂತೂ ಇನ್ನೂ ಒಳ್ಳೆಯದು. ಲ್ಯಾಬ್ಯೂ, ಪೈಥಾನು, ಆಮೇಲೆ C#, ಓಕೆ, ಮ್ಯಾಂಡೇಟ್ರಿ ಇಲ್ಲ, ಅಂದರೆ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ ನಾನು. ಆಮೇಲೆ ಅದೇ PLC ಕಂಟ್ರೋಲರು ಅದೆಲ್ಲ ಬೇಕೇ ಬೇಕು.
ಆಮೇಲೆ ಇಂಗ್ಲೀಷ್ ಕಾಂಜಿ ಪುಂಜಿ ಇಂಗ್ಲೀಷ್ ಬಂದರೆ ಬೇಕಾಗುತ್ತೆ, ಏನು ಕಂಪಲ್ಸರಿ ಏನು ಇಂಗ್ಲೀಷ್ ಏನು ಹೈ ಲೆವೆಲ್ ಬೇಕಾಗಿಲ್ಲ, ನಮಗೇನು ಇಂಗ್ಲೀಷ್ ಏನು ಬೇಕಾಗಿಲ್ಲ. ಏನಕ್ಕಂದರೆ ನನ್ನ ಜೊತೆಗೆ ಕೆಲಸ ಮಾಡಬೇಕಲ್ಲ, ಆರಾಮ್ ಕನ್ನಡದಲ್ಲಿ ಹ್ಯಾಪಿಯಾಗಿ ಕೆಲಸ ಮಾಡ್ಬೋದು. ನನಗೂ ಖುಷಿ ಆಗುತ್ತೆ ನಮ್ಮ ಕನ್ನಡಿಗರು ಬಂದರೆ. ಆಮೇಲೆ ನಮ್ಮ ಟೀಮಲ್ಲಿ ಒಬ್ರು ಇದ್ದಾರೆ, ಅವರು ಕನ್ನಡ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, 3 ಲ್ಯಾಂಗ್ವೇಜ್ ಮಾತಾಡ್ತಾರೆ. ಸೊ ಹಾಗಾಗಿಬಿಟ್ಟು ಲ್ಯಾಂಗ್ವೇಜಲ್ಲಿ ಕನ್ನಡ, ತೆಲುಗು, ತಮಿಳು ಬಂದರೂ ಅಡ್ವಾಂಟೇಜೇ ಅಂತ ಹೇಳ್ತೀನಿ ನಾನು. ಕಂಪಲ್ಸರಿ ಇಂಗ್ಲೀಷ್ ಬರಬೇಕು, ಇಂಗ್ಲೀಷ್ ಟೊಫೆಲ್ ಲೆವೆಲು ಆ ಲೆವೆಲ್ ಬೇಕಾದ್ರೆ ಏನು ಬೇಕಾಗಿಲ್ಲ, ಕಾಂಜಿ ಪೂಜಿ ಇಂಗ್ಲೀಷ್ ಬಂದರೆ ಸಾಕು ನಮಗೇನು. ಇಂಗ್ಲೀಷಲ್ಲಿ ಕೆಲಸ ಯಾಕಂದರೆ ಜಪಾನಲ್ಲಿ ಆಮೇಲೆ ಜಪನೀಸ್ ಲ್ಯಾಂಗ್ವೇಜ್ ಹೋದರೆ ನಿಮಗೆ ಆ್ಯಡ್ ಅಡ್ವಾಂಟೇಜು. ನನಗೆ ಜಪನೀಸ್ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿದೆ ಸರ್, ಮತ್ತು ಲ್ಯಾಬ್ಯೂ ಸ್ವಲ್ಪ ಬರುತ್ತೆ, ಎಲೆಕ್ಟ್ರಾನಿಕ್ಸು ಸ್ವಲ್ಪ ಓಕೆ ಸರ್, ಮತ್ತು ಅದು ಆಗಲ್ಲ ರೀ, ಅದು ಸ್ವಲ್ಪ ಗೊತ್ತು ಅಲ್ಲ. ನಾನು ಅದೇ ಹೇಳ್ದಲ್ಲ, ಬಂದ ತಕ್ಷಣವೇ ನೀರಲ್ಲಿ ಜಂಪ್ ಮಾಡಿ ನಿಮ್ಮ ಪಡಿ ನೀವೇ ಸ್ವಿಮ್ ಮಾಡಿ ಈ ದಂಡಿಂದ ಆ ದಂಡಿಗೆ ಹೋಗಬೇಕು, ಆ ಥರ ಇದೆ ಕೆಲಸ. ಯಾಕಂದರೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ. ಆಮೇಲೆ ನಮಗೆ ಟೈಮ್ ಇಲ್ಲ ಟ್ರೈನಿಂಗ್ ಕೊಡೋಕ್ಕೆ, ಅದೆಲ್ಲ ಟೈಮ್ ಇಲ್ಲ. ಆಮೇಲೆ ಏನೋ ಒಂದು ಆಯ್ತಪ್ಪ ನಮ್ಮವ್ರು ಬಂದರು ಅಂತ ನಾವು ಏನೋ ಒಂದು ಇನ್ಫ್ಲುಯೆನ್ಸ್ ಮಾಡಿ ಏನೋ ಒಂದು ಮಾಡಿ ತೊಗೊಂಡೆ ಅಂತ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಕಷ್ಟ ಆಗಿಬಿಡುತ್ತೆ. ಏನಕ್ಕಂದರೆ ಬೇರೆ ಲೆವೆಲಲ್ಲಿ ಇಂಟರ್ವ್ಯೂ ಹೋಗ್ತೀರಾ, ಆಮೇಲೆ ಅಕಸ್ಮಾತ್ ನೀವು ಸೆಲೆಕ್ಟ್ ಆದರೂ ಕೂಡ ಆಮೇಲೆ ನಿಮ್ಮದು ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂದರೆ ಅದರಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಪರ್ಫೆಕ್ಟಾಗಿ ಸ್ಕಿಲ್ಫುಲ್ ಇದ್ದಾರಲ್ಲ ಅವ್ರು ಮಾತ್ರ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ರೆಸ್ಯೂಮು ನನ್ನ ಇಮೇಲ್ ಐ ಡಿ ಕಳಿಸಿ, shashi4xvlog@gmail.com. ಅಂದರೆ ಈ ಚಾನಲ್ ಅಬೌಟ್ ಇದೆಯಲ್ಲ, ಅಲ್ಲಿ ಹೋದರೆ ನಂದು ಇಮೇಲ್ ಸಿಗುತ್ತೆ, ಅಲ್ಲಿಂದ ಹಿಡ್ಕೊಂಡು ನನಗೆ ಇಮೇಲ್ ಕಳಿಸಿ, ಅಲಾಂಗ್ ವಿತ್ ನಿಮ್ಮ ರೆಸ್ಯೂಮ್ ಕಳಿಸಿ. ಆಮೇಲೆ ಅದು ಯಾವುದು ನಾನು ಸೆಲೆಕ್ಟ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ ನಿಮ್ಗೆ ಆಟೋಮೆಟಿಕ್ ಇಂಟರ್ವ್ಯೂ ಬರುತ್ತೆ. ಆಮೇಲೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದೆ. ಸೊ ಅಲ್ಲಿವರೆಗೆ ಇಷ್ಟೇ ಸ್ನೇಹಿತರೆ, ಈ ಚಿಕ್ಕದೊಂದು ದೇವಸ್ಥಾನ ಬಂದೆ, ಅದಕ್ಕೆ ದೇವ್ರಿಗೆ ಬೇಡ್ಕೊಂಡು ನಮ್ಮ ಕನ್ನಡಿಗರು ಒಳ್ಳೇದಾಗಲಿ ಅಂತ ಅದೇ ಬೇಡ್ಕೊಳ್ಳೋಕ್ಕೆ ಇಲ್ಲಿ ಬಂದು ನಾನು ಈ ಚಿಕ್ಕದೊಂದು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಇದ್ದರೆ ಕೇಳಿ, ಆನ್ಸರ್ ನಾನು ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.